ನಮಸ್ಕಾರ ಬಂಧುಗಳು, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೊಂತೀರಿ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ನಾನು ಸಾಯಂಕಾಲ ರೋಡ್ ಸೈಡ್ ಸಿಗೋ ಬದ್ನಿಕಾಯಿ ಬಜ್ಜಿ ಮಾಡಾಕತ್ತೀನಿ ರೀ. ನೋಡಿರಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ತೋರಿಸ್ತೀನಿ. ನೋಡಿರಿ, ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡಿರಿ, ಈಗ ನಾನು 1 kg ಕಡಲೆ ಹಿಟ್ಟು ತೊಗೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಒಂದು ಅಜ್ವಾನ ರೀ ಹಿಂಗೆ ಕೈಯಲ್ಲಿ ತಿಕ್ಕಿ ಹಾಕ್ಕೊತೀನಿ. ಒಂದು ಚಮಚ ಆಗೋಷ್ಟು, ಸ್ವಲ್ಪ ಜಾಸ್ತಿ ಇದ್ರೆ ಕಂಪು ಜಾಸ್ತಿ ಆಗುತ್ತೆ. 1 ಚಮಚ ಸೋಡಾ ಪುಡಿ ಹಾಕ್ಕೊತೀನಿ ರೀ. ಅದಕ್ಕೆ ಒಂದಿಷ್ಟು ಉಪ್ಪು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು. ಈಗ ಇದನ್ನು ಕಲಸಿ ನೀರು ಹಾಕಿ ಸ್ವಲ್ಪ ಒಟ್ಟು ಎಲ್ಲ ಗಂಟು ಹೋಗೋ ಥರ ಇಷ್ಟು ಕಲಿಸ್ಕೊಂಡು ಒಂದು ಅರ್ಧ ತಾಸು ನೆನೆ ಬಿಡ್ಬೇಕಿದ್ರು ಕಡಲೆ ಹಿಟ್ಟನ್ನು. ಅಷ್ಟೊತ್ತಂದಾಗ ಆ ಬದ್ನಿಕಾಯವನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊತೀನಿ. ಅರ್ಧ ತಾಸು ನೆನೆ ಬಿಡ್ತೈತಿ ಹಿಟ್ಟು. ನೋಡಿರಿ, ಇದು ಮಾಡೋದು ಹೇಗೆ ಅಂತಂದೇಳಿ ತೋರಿಸ್ತೀನಿ ರೀ. ಸಿಂಪಲ್ಲಾಗಿ ರೋಡ್ ಸೈಡ್ ಸಿಗೋ ಬದ್ನಿಕಾಯಿ ಬಜ್ಜಿ. ನೋಡಿರಿ, ಸ್ವಲ್ಪ ಗಂಟು ಇರಲಾರಂತ ಹಿಂಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಕಲಿಸ್ಕೋಬೇಕ್ರಿ ಇದನ್ನು. ನೋಡಿರಿ, ಹಿಂಗೆ ಬಜ್ಜಿ ಅದಕ್ಕೆ ಬಂದಿರ್ಬೇಕು ಹಿಟ್ಟು. ಹಿಂಗೆಲ್ಲ ಕಲಿಸಿ ಒಂದು ಅರ್ಧ ತಾಸು ನೆನೆ ಇಡ್ತೀನಿ ರೀ ಇದನ್ನು. ನೋಡಿರಿ, ಎಲ್ಲಿ ಎಷ್ಟು ಗಂಟು ಇಲ್ಲ, ಏನಿಲ್ಲ. ಬಜ್ಜಿ ಮಾಡೋಕೆ ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿ ಹುರ್ಕೊಂಡೀನಿ. ಅದಕ್ಕೆ ಬೆಳ್ಳುಳ್ಳಿ ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ ರೀ. ನಾನು ಚೆನ್ನಾಗಿದ್ದೀನಿ. ಲೈಕ್ ಮಾಡಿ. ನೋಡಿರಿ, ನಾನು ಹಸಿಕಾಯಿ ಹಾಕಿದ್ನಲ್ಲ, ಅದನ್ನು ಸ್ವಲ್ಪ ತೆಗ್ದೀನಿ. ಇದ್ರಾಗ ಸ್ವಲ್ಪ ಬಿಟ್ಟಿದ್ದೀನಿ, ಖಾರ ಜಾಸ್ತಿ ಐತ್ರಿ. ಅದು ಅದರಲ್ಲೇ ಮೆಣಸಿಕಾಯಿ ಹಣ್ಣು ಅದಾವೆ. ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು 4 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ. ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಈಗ ಅದಕ್ಕೆ ಬದ್ನಿಕಾಯಿ ನಡುವೆ ಹಚ್ಚೋಕೆ ಒಂದಿಷ್ಟು ಉಪ್ಪು ಮತ್ತು ಒಂದಿಷ್ಟು ಬೆಲ್ಲ ತೊಗೊಂತೀನಿ. ನಮ್ಮ ಮನೆ ಖಾರ ಜಾಸ್ತಿ ತಿನ್ನಂಗಿಲ್ಲ, ಹಂಗಾಗಿ ನಾನು ಒಂದಿಷ್ಟು ಬೆಲ್ಲ ಹಾಕ್ಕೊತೀನಿ. ಇದು ಹಾಕ್ಕೊಂಡು ಈಗ ರುಬ್ಕೊತೀನಿ ರೀ. ನೋಡಿರಿ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊತೀನಿ ಇದ್ರೊಳಗೆ. ಅದ್ರಾಗ ಆಲ್ರೆಡಿ ಒಂದು ಹಿಟ್ಟಿನಾಗ ಅಜ್ವಾನ ಹಾಕ್ಕೊಂಡಿರ್ತೀನಿ ರೀ. ಇದಕ್ಕೆ ಕಂಪಾಗಲಿ ಅಂತಂದೇಳಿ ಜೀರಿಗೆ ಹಾಕ್ಕೊತೀನಿ. ಕೊತ್ತಂಬರಿ ಇಲ್ಲರಿ, ಕೊತ್ತಂಬರಿ ಬದಲು ಜೀರಿಗೆ ಅಷ್ಟು ಹಾಕ್ಕೊತೀನಿ ನಾನು. ನೋಡಿರಿ, ಒಂದು ಅರ್ಧ kg ಅಷ್ಟು ಬದ್ನಿಕಾಯಿ ತೊಗೊಂಡಿನ. ಹಿಂಗೆ ದೊಡ್ಡ ಇರ್ಬೇಕು ರೀ, ಹಿಂಗೆ ಅಗಲ ಇರ್ಬೇಕು. ಬದ್ನಿಕಾಯಿನ ತೊಳ್ಕೊತೀನಿ ರೀ. ತೊಳೆದು ಒಂದು ಪ್ಲೇಟ್ನಾಗ ಎತ್ತಿಟ್ಟು, ನನ್ನ ಮೇಲೆ ಧೂಳು ಪಾಳೆ ಇರ್ತೈತಲ್ಲ ರೀ, ಹಿಂಗಾಗಿ ತೊಳೆದಿಡ್ಬೇಕು ಇವನು. ಹಿಂಗೆ ತೊಳ್ಕೊಂಡು ಸ್ವಲ್ಪ ನೀರು ಇಳಿದ್ಮೇಲೆ ತೆಳ್ಳಗೆ ಹೆಚ್ಕೋಬೇಕು ರೀ ಅವನ್ನ. ನೋಡಿರಿ, ಈಗ ನೀರೆಲ್ಲ ಹೋಗಂಗೆ ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸ್ಕೋಬೇಕ್ರಿ. ಮೇಲೆ ನೀರು ಇರುತ್ತಲ್ಲ, ಇದನ್ನು ಹಿಂಗೆ ಹೆಚ್ಕೊತೀನಿ ರೀ. ಮೇಲೆ ತೆಗೆದ್ಬಿಡ್ತೀನಿ. ಇದನ್ನು ತೆಗೆದು ಹಿಂಗೆ ತಿಳುವಾಗಿ ಹೆಚ್ಕೋಬೇಕು ರೀ. ಅದನ್ನು ಕತ್ತರಿಲೆ ಕಟ್ ಮಾಡಿದ್ರೆ ನಡೀತೈತಿ, ಚಾಕುಲ್ಲ ರೀ. ನಾನು ಇಳಿಗೆ ತೊಗೊಂಡೇನೆ, ಅಂದ್ರೆ ಪರ್ಫೆಕ್ಟಾಗಿ ಬರ್ತೈತೆ ಅಂತಂದೇಳಿ. ನೋಡಿರಿ, ಇದೇ ಥರನಾಗಿ ಬದ್ನಿಕಾಯಿ ಚಲೋ ಇರ್ಬೇಕು ರೀ, ಬೀಜ ಜಾಸ್ತಿ ಇರಬಾರ್ದು. ನೋಡಿ, ಹಿಂಗೆ ಇಷ್ಟನ್ನು ಹಿಂಗೆ ಕಟ್ ಮಾಡ್ಕೊತೀನಿ ರೀ. ಅದು ನೋಡಿರಿ, ಈ ಥರ ಇಷ್ಟು ರೌಂಡಾಗಿ ಹಿಂಗೆ ಹೆಚ್ಕೊಂಡೀನಿ. ಇಷ್ಟು ತಿಳುವು ಬಂದೈತೆ ನೋಡ್ರಿ. ಈ ಥರ ಇದನ್ನು ಪೇಸ್ಟ್ ಮಾಡಿರ್ತೀನಲ್ರಿ, ಅದನ್ನು ಪೇಸ್ಟ್ ರೀ ಇದ್ರ ಮೇಲೆ ಹಿಂಗೆ ನಡಕ್ಕೆ ಹಚ್ಚಿ ಈ ಥರ ಇಷ್ಟು ಹಿಂಗೆ ಮಾಡಿ ಇಟ್ಕೊತೀನಿ ರೀ. ಅದೇ ನೋಡ್ರಿ, ಪೇಸ್ಟ್ ಎಲ್ಲ ಕರೆಕ್ಟಾಗಿ ಉಪ್ಪು ಖಾರದೆಲ್ಲ ಕರೆಕ್ಟಾಗೈತಲ್ಲ, ಅದಕ್ಕೆ ಹಿಂಗೆ ತೊಗೊಂಡು ಇದು ಹಚ್ಚಿ ಈಗ ಎಣ್ಣೆ ಕಾಯಿ ಹಾಕಿಟ್ಟೇನಿ ರೀ. ಇಷ್ಟು ಹಿಂಗೆ ಹಚ್ಚಿಟ್ಕೊಂಡು ಫಸ್ಟ್, ಇಲ್ಲ ಬದ್ನಿಕಾಯಿ ಕಪ್ಪಾಗಿಬಿಡ್ತೈತೆ ರೀ ಅದು. ಹಿಂದೆ ನೋಡ್ರಿ, ಅದಕ್ಕೆ ಮ್ಯಾಚ್ ಆಗೋ ಅಂಥದ್ದು ಪರ್ಫೆಕ್ಟ್ ಇಷ್ಟು ಹಿಂಗೆ ಹತ್ತಿ ಇಡ್ಬೇಕು. ಸ್ವಲ್ಪ ಹಿಟ್ಟು ನೆನೆ ಇಟ್ಟಿದ್ನಲ್ರಿ. ಈಗ ಎಣ್ಣೆನೂ ಕಾದೈತಿ. ಅದ್ರಾಗ ಒಂದು 2 ಚಮಚದಷ್ಟು ಬಿಸಿ ಎಣ್ಣೆ ಇದ್ರ ಹಾಕ್ಕೊತೀನಿ. ಹಾಕ್ಕೊಂಡು ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊತೀನಿ ರೀ. ಹಿಂದೆ ನೋಡಿರಿ, ಎಲ್ಲ ಪರ್ಫೆಕ್ಟಾಗಿ ನೆಂದೈತಿ. ನೋಡಿರಿ, ಇವನ್ನ ಒಂದಾದ ತೊಗೊಂಡು ಇದ್ರಾಗ ಎದ್ದೇನೆ, ತೆಳ್ಳಗೆ ಎದ್ದಬೇಕು ಅಷ್ಟೆ. ನೋಡಿರಿ, ಈ ಥರ ಪೂರ್ತಿ ಕೋಟ್ ಆಗ್ಬೇಕು. ಅದಕ್ಕೆ ಹಿಂಗೆ ಎಣ್ಣೆ ಬಿಡ್ತೀನಿ ನೋಡಿರಿ. ಹಿಟ್ಟು ಜಾಸ್ತಿ ಕಾದಿರ್ಬೇಕು, ಇದು ನೆಂದಿರ್ಬೇಕು ರೀ. ಅದು ನಾ 2 ತಾಸು ನೆನೆ ಇಟ್ಟಿದ್ದೆ ನೋಡಿ. ಈ ಥರ ಇಷ್ಟು ಬಿಡ್ಬೇಕು ರೀ ಇವನ್ನ. ನೋಡ್ರಿ, ಒಂದು ಸೈಡ್ ಒಳಗೆ ಹಾಕಿ ನಾನು ಬ್ರೌನ್ ಕಲರ್ ಹಿಂಗೆ ಬರಬೇಕು ರೀ. ಅಂದರೆ ಈ ಥರ ಇಷ್ಟು ಹಿಂಗೆ ಒಳಸಾಕೋಬೇಕು.
ಈ ಥರ ಗುಳಿ ಬಂದಿರ್ತದೆ ಮೇಲೆ ಈ ಥರ ನೋಡ್ರಲ್ಲಿ ಗುಳಿ ಬಂದ ಕರೆಕ್ಟಾಗಿ ಎಲ್ಲ ಒಳಗೆಲ್ಲ ಬಂದೈತೆ ಅಂತ ಅರ್ಥ. ಈಗ ಇಷ್ಟು ಬಂದವ್ರಿ ತೆಗಿತೀನಿ ನಾನು. ನೋಡ್ರಿ ಎಂಥ ಮಸ್ತ್ ಕಾಣ್ತು ನೋಡ್ರಿ. ಸ್ವಲ್ಪ ಎಣ್ಣೆ ಜಾಡಿಸ್ಕೊಂಡು ನೋಡ್ರಿ ಎಲ್ಲ ನೀರು ಎಣ್ಣೆಲ್ಲ ಇಳಿದು ಬಿಡ್ತೈತಿ. ಈ ಥರ ಮಾಡಿ ಒಂದು ಪೇಪರ್ ಒಳಗೆ ಹಾಕ್ತೀನಿ ನಾನು. ಮತ್ತೊಂದು ಸರಿ ಹಾಕ್ಕೊಂಡೆ ನಾನು ಉಂಡೆ ಹಾಕಿದೆ ನೋಡ್ರಿ. ಸ್ವಲ್ಪ ಟೈಮ್ ತೊಗೊತೈತೆ ಬಜ್ಜಿ, ಯಾಕಂದ್ರೆ ಸುತ್ತಲೂ ದಪ್ಪ ಹತ್ತಿರ್ತೈತಲ್ರಿ, ಆ ಕಡೆ ಈ ಕಡೆ ಕೂಡ ಬೇಯಬೇಕಲ್ಲ. ಹಿಂಗೆ ಒಳಸ್ಕೊಳಕ್ಕೆ ನೋಡ್ರಿ. ಇವು ಮತ್ತೊಂದು ಸರಿ ಹಾಕಿದ್ದು ಹಂಗೆ ಕಂದು ಬಣ್ಣ ಬಂದು ನೋಡ್ರಿ, ಪರ್ಫೆಕ್ಟಾಗಿ ಕುದ್ದವ್ರಿ ಎಣ್ಣೆ ಒಳಗೆ. ನೋಡಿ ಅಂತ ಮಸ್ತ್ ಬಂದ ನೋಡ್ರಿ. ಹಿಂಗೆ ನಾಲ್ಕಾಗಿ ತೆಗಿತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಿಡಿಯಲ್ಲ, ಎಲ್ಲ ಎಣ್ಣೆ ಇಳ್ಕೊಂಡ್ಬಿಡ್ತೈತಿ. ನೋಡ್ರಿ ಸ್ವಲ್ಪ ಜಾಡಿಸ್ಕೊಂಡು ನೋಡ್ರಿ ಎಂಥ ಮಸ್ತ್ ಅದ ನೋಡ್ರಿ. ನೋಡ್ರಿ ಬಂಧುಗಳೇ, ರೋಡ್ ಸೈಡ್ಸ್ಗಿಂತ ಹೋಟ್ಲ್ಗಿಂತ ಮಸ್ತಾಗಿ ನೋಡ್ರಿ ಬದ್ನಿಕಾಯಿ ಬಜ್ಜಿ. ನೋಡ್ರಿ ಭಾಳ ಏನು ಕೆಲಸ ಇಲ್ಲ ಅದ್ರೊಳಗೆ. ನೋಡ್ರಿ ಒಳಗೆ ಖಾರದಲ್ಲೆಲ್ಲ ತುಂಬಿರ್ತೈತಲ್ರಿ, ಇಂಥ ಮಸ್ತಾಗೈತೆ ನೋಡ್ರಿ. ನೋಡ್ರಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಇಷ್ಟ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ. ಇತ್ತು ಅದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಚ್ಚಾಕಿ ಇವನ್ನ ಕಾಂಡ ಬಜ್ಜಿ ಮಾಡಿ ನೋಡ್ರಿ, ಎಂಥ ಮಸ್ತಾಗಿ ನೋಡ್ರಿ. ಹಿಟ್ಟು ಜಾಸ್ತಿ ಹೊತ್ತು ನೆನೆಸ್ಬೇಕ್ರಿ, ನೆನೆಸ್ದಾಗ ಬಜ್ಜಿ ಮಸ್ತ್ ಬರ್ತಾವೆ.